ಅಕ್ಬರ್ ಬೀರ್ಬಲ್ ಅವರಿಗೆ ಸಂಬಂಧಿಸಿದ ಒಂದು ಕಥೆ. ಅಕ್ಬರನಿಗೆ ಯಾವುದೋ ಕಾರಣಕ್ಕೆ ಕೋಪ ಬಂತು. ಬೀರ್ಬಲನ್ನು ಕೆಲಸದಿಂದ ತೆಗೆದ. ಆ ಸ್ಥಳದಲ್ಲಿ ತನ್ನ ಭಾವನನ್ನು ನೇಮಿಸಿಕೊಂಡ. ಅವನ ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡೋದಕ್ಕೆ 300 ಚಿನ್ನದ ವರಹ ಕೊಡ್ತಾನೆ. 100 ಚಿನ್ನದ ವರಹ ಇದೇ ಜನ್ಮದಲ್ಲಿ ನನಗೆ ಬರಬೇಕು, ಇನ್ನು 100 ಚಿನ್ನದ ವರಹ ಮುಂದಿನ ಜನ್ಮದಲ್ಲಿ ಬರಬೇಕು, ಮೂರನೆಯ 100 ಚಿನ್ನದ ವರಹ ಯಾವ ಜನ್ಮದಲ್ಲೂ ನನಗೆ ಬರಬಾರ್ದು, ಹಾಗೆ ಖರ್ಚು ಮಾಡಿ ಲೆಕ್ಕ ಕೊಡು ಅಂತ ಕೇಳ್ತಾರೆ. ತಲೆ ಕೆಟ್ಟು ಹೋಗುತ್ತೆ ಭಾವನೆಗೆ. ನೇರವಾಗಿ ಬೀರ್ಬಲ್ ಹತ್ರ ಹೋಗಿ, ಅಪ್ಪ ನೀನೇ ಸಹಾಯ ಮಾಡು ಅಂತ ಕೇಳಿದಾಗ ಬೀರ್ಬಲ್ ಆ ಭಾವನನ್ನು ಕರ್ಕೊಂಡು ಹೋಗ್ತಾನೆ. ಒಬ್ಬ ಶ್ರೀಮಂತನ ಮದುವೆ ಭರ್ಜರಿಯಾಗಿ ನಡೀತಾ ಇರುತ್ತೆ. ನೇರವಾಗಿ ಅಲ್ಲಿ ಹೋಗಿ 100 ಚಿನ್ನದ ವರಹಗಳನ್ನು ಕೊಟ್ಟು, ಅಕ್ಬರ್ ಮಹಾರಾಜರು ಕೊಟ್ಟಿದ್ದಾರೆ ಮದುವೆಗೆ ಅಂತ ಹೇಳಿದಾಗ ಶ್ರೀಮಂತನಿಗೆ ತುಂಬ ಸಂತೋಷ ಆಗಿ 100 ಚಿನ್ನದ ವರಹಗಳಿಗಿಂತಲೂ ಬೆಲೆ ಬಾಳುವ ಉಡುಗೊರೆಗಳನ್ನೆಲ್ಲ ಕೊಡ್ತಾನೆ. ನಂತರ ಮುಂದೆ ಹೋಗ್ತಾರೆ. ಇನ್ನು ಎರಡನೇ 100 ವರಹಗಳಿರುತ್ತೆ. ಬಡವರಿರುವ ಹಳ್ಳಿಗೆ ಹೋಗಿ ಅಲ್ಲಿ ಆ 100 ವರಹಗಳನ್ನು ಖರ್ಚು ಮಾಡಿ ಅವರಿಗೆ ಬೇಕಾದ ಅನುಕೂಲತೆಗಳನ್ನು, ಹೊಟ್ಟೆ ತುಂಬ ಊಟವನ್ನು ಹಾಕ್ತಾರೆ. ಅವರೆಲ್ಲ ಆಶೀರ್ವಾದ ಮಾಡ್ತಾರೆ ಅಕ್ಬರನಿಗೆ. ಮೂರನೆಯದು, ಅಲ್ಲಿ ಒಂದು ನಾಟಕ ನಡೀತಾ ಇರುತ್ತೆ, ಒಂದು ನೃತ್ಯ ನಡೀತಾ ಇರುತ್ತೆ. ಅಲ್ಲಿ ಹೋಗಿ ಎಲ್ಲ ಕಲಾವಿದರಿಗೂ 100 ಜನಕ್ಕೆ 100 ಚಿನ್ನದ ನಾಣ್ಯವನ್ನು ಹಂಚಿ ಸಂತೋಷದಿಂದ ಸಮಯವನ್ನು ಕಳೆದು ಬರ್ತಾರೆ. ಮರುದಿನ ಬಂದು ಅಕ್ಬರನಿಗೆ ಹೇಳ್ತಾರೆ, ನಿಮ್ಮ ಭಾವನೆಗೆ ಖರ್ಚು ಮಾಡೋಕ್ಕೆ ಗೊತ್ತಾಗಲಿಲ್ಲ, ನಾನು ಸಹಾಯ ಮಾಡಿದೆ. ಮೊದಲು 100 ವರಹ ಏನು ಕೊಟ್ಟೆ, ಇದೇ ಜನ್ಮದಲ್ಲಿ ಬರಬೇಕು ಅಂದ್ರಲ್ಲ ಶ್ರೀಮಂತ, ನೋಡಿ ಎಷ್ಟು ಉಡುಗೊರೆಗಳನ್ನು ನಿಮಗೆ ಕೊಟ್ಟು ಕಳಿಸಿದ್ದಾನೆ. ಅಲ್ಲಿಗೆ ಮುಗೀತು. ಎರಡನೇ 100 ವರಹಗಳನ್ನು ಬಡವರಿಗೆ ಕೊಟ್ವಿ, ಅವರು ಆಶೀರ್ವಾದ ಮಾಡಿದ್ರು. ಆ ಆಶೀರ್ವಾದದ ಫಲ ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಇನ್ನು ಮೂರನೆಯದು, ಮನರಂಜನೆಗಾಗಿ 100 ವರಹ ಖರ್ಚು ಮಾಡಿದ್ವಿ. ಅದು ಯಾವತ್ತಿಗೂ ಬರೋಲ್ಲ, ಆದರೆ ಆ ಕ್ಷಣಗಳಲ್ಲಿ, ಆ ಗಂಟೆಗಳಲ್ಲಿ ನಾವು ಅನುಭವಿಸಿದ ಸಂತೋಷ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋಲ್ಲ ಅಂತ ಹೇಳ್ತಾನೆ. ಈ 300 ವರಹಗಳ ಪಾಠ ನಮಗೂ ಅನ್ವಯ ಆಗುತ್ತೆ. ಸ್ನೇಹಿತರಿಗೆ ಸಹಾಯ ಮಾಡಬೇಕು, ಅವರು ಖಂಡಿತ ನಮಗೂ ಸಹಾಯ ಮಾಡ್ತಾರೆ. ಹಾಗೆಯೇ ಬಡವರಿಗೆ ಸಹಾಯ ಮಾಡ್ತು ಅಂದರೆ ಅದು ನಮಗೆ ಖಂಡಿತ ಮುಂದಿನ ಜನ್ಮಕ್ಕೆ ನೆರವಾಗುತ್ತೆ. ಮನರಂಜನೆಗೆ ಮಾತ್ರ ಯಾವತ್ತೂ ಬೆಲೆ ಕಟ್ಟಲಿಕ್ಕೆ ಹೋಗಬಾರದು. ಸಂತೋಷದಿಂದ ನಾವು ಈ ಭೂಮಿಯಲ್ಲಿರುವ ಸುಖವನ್ನು ಅನುಭವಿಸಬೇಕು ಅಂತ ಹೇಳುತ್ತೆ ಈ ಒಂದು ಕಥೆ.